ಸರ್, ಈಗ ಮೊಬೈಲ್ ವ್ಯಸನದ ಬಗ್ಗೆ ಅಂದ್ರೆ ಮಕ್ಕಳಲ್ಲಿ ವಿಶೇಷವಾಗಿ ಈ ರೀತಿಯಾಗಿರ್ತಕ್ಕಂತಹ ಮೊಬೈಲ್ ವ್ಯಸನ ಆಗ್ತಾ ಇರತಕ್ಕಂಥದ್ದು ಬಹಳ ಸಹಜವಾಗಿ ನಾವು ಕಾಣ್ತಾ ಇದ್ದೇವೆ. ಬಟ್ ಮಕ್ಕಳಲ್ಲಿ ಮೊಬೈಲ್ ಏನಕ್ಕೆ ಬೇಕು? ಮಕ್ಕಳಿಗೆ ಮೊಬೈಲ್ ಬಳಕೆಗೂ ಅಥವಾ ವ್ಯಸನಕ್ಕೂ ವ್ಯತ್ಯಾಸ ಏನಾದರೂ ಇದೆಯಾ ಸರ್? ಈಗ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಪ್ರಕಾರ 2 ವರ್ಷದ ಒಳಗಡೆನ ಮಕ್ಕಳಿಗೆ ಸ್ಕ್ರೀನ್ ಯೂಸ್ ಮಾಡಲೇಬಾರ್ದು. ಯಾವುದೇ ಥರದ ಸ್ಕ್ರೀನ್ ಯೂಸ್ ಇರಲೇಬಾರ್ದು. ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಗಣೇಶ್. ಮೊಬೈಲ್ ಅನ್ನುವಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರಿಗೂ ಕೂಡ ಅವಶ್ಯಕವಾಗಿ ಬೇಕಾಗಿರುವಂತಹ ವಸ್ತು. ಮೊಬೈಲ್ ಇರದೆ ನಾವು ಜೀವನವನ್ನ ನಡೆಸೋದು ಕಷ್ಟ ಸಾಧ್ಯ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮಕ್ಕಳು ಕೂಡ ಇದರ ಹೊರತಾಗಿಲ್ಲ. ಹಾಗೆ ಮಕ್ಕಳು ಕೂಡ ಮೊಬೈಲನ್ನ ಬಳಸೋದು ಅತಿ ಹೆಚ್ಚು ಕಂಡು ಬರ್ತಾ ಇದೆ. ಹಾಗೆ ನೋಡೋದಾದ್ರೆ ಇತ್ತೀಚೆಗೆ ಹುಬ್ಬಳ್ಳಿ ಶಹರದಲ್ಲಿ ಒಂದು ಘಟನೆ ನಡೆದಿದೆ. ಅದೇನಂತ ಹೇಳಿದ್ರೆ, ಒಬ್ಬ ಮಗನಿಗೆ 14 ವರ್ಷ ತರುಣನಿಗೆ ಆತನ ತಾಯಿ ಗೇಮ್ ಆಡ್ಲಿಕ್ಕೆ ಮೊಬೈಲನ್ನ ಕೊಡ್ಲಿಲ್ಲ ಅನ್ನುವಂತಹ ಒಂದು ಕಾರಣಕ್ಕೆ ಆತ ತನ್ನ ಜೀವನವನ್ನೇ ಕೊನೆಗೊಳಿಸ್ಕೊಂಡ ಅನ್ನುವಂತಹ ಘಟನೆ ನಾವು ನೋಡಿದ್ವಿ. ಈ ನಿಟ್ಟಿನಲ್ಲಿ ಇಂತಹ ಸಮಸ್ಯೆಗಳು ಪ್ರತಿಯೊಂದು ಮನೆಯಲ್ಲಾಗಿರ್ಬೋದು, ನಮ್ಮ ಸುತ್ತಮುತ್ತಲೂ ಆಗಿರ್ಬೋದು ನಡೀತಾ ಇದ್ದಾವೆ. ನಾವು ಕೂಡ ನೋಡ್ತಾ ಇದ್ದೀವಿ. ಈ ರೀತಿಯ ಮೊಬೈಲ್ ವ್ಯಸನಗಳು ಮಕ್ಕಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ದುಷ್ಪರಿಣಾಮವನ್ನ ಬೀರ್ತಾ ಇದ್ದಾವೆ ಮತ್ತು ಅದರಿಂದ ಮಕ್ಕಳ ಮಾನಸಿಕ ಸ್ಥಿತಿಗತಿಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾವೆ ಅನ್ನುವಂತಹ ವಿಷಯವನ್ನ ಇವತ್ತು ನಾವು ಮಾತಾಡೋಣ. ಬನ್ನಿ, ಈ ಒಂದು ವಿಷಯವನ್ನ ಮಾತಾಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಮನೋವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಸುಧೀಂದ್ರ ಹುದ್ದಾರ್ ಅವರು. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸರ್. ತುಂಬಾ ಧನ್ಯವಾದಗಳು. ಸರ್, ಈಗ ಮೊಬೈಲ್ ವ್ಯಸನದ ಬಗ್ಗೆ ಅಂದ್ರೆ ಮಕ್ಕಳಲ್ಲಿ ವಿಶೇಷವಾಗಿ ಈ ರೀತಿಯಾಗಿರ್ತಕ್ಕಂತಹ ಮೊಬೈಲ್ ವ್ಯಸನ ಆಗ್ತಾ ಇರತಕ್ಕಂಥದ್ದು ಬಹಳ ಸಹಜವಾಗಿ ನಾವು ಕಾಣ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮೊಬೈಲ್ ವ್ಯಸನ ಅಂದ್ರೆ ಏನು ಸರ್? ಮೊದಲನೇದಾಗಿ ನಮಸ್ಕಾರಗಳು. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೊಬೈಲ್ ಬಳಕೆ ಸಹಜವಾಗಿ ನಾವು ಎಲ್ಲಾ ಏಜಲ್ಲೂ ನೋಡ್ತೀವಿ. ಇತ್ತೀಚೆಗೆ ಮೊಬೈಲ್ ಇಲ್ದೇನೆ ಯಾವುದೇ ಕೆಲಸಗಳು ಆಗಲ್ಲ ಅಂತ ಅನ್ನೋದು ನಾವು ಅನ್ಕೊಂಡಿದ್ವಿ. ಆದರೆ ಮಕ್ಕಳಲ್ಲಿ ಮೊಬೈಲ್ ವ್ಯಸನ ಅಂದ್ರೆ ಏನು? ಮೊಬೈಲ್ ವ್ಯಸನ ಅನ್ಬೋದು, ಅಥವಾ ಅದಕ್ಕೆ ಮೊಬೈಲ್ ಅಡಿಕ್ಷನ್ ಅನ್ಬೋದು, ಅಥವಾ ಸ್ಕ್ರೀನ್ ಅಡಿಕ್ಷನ್ ಅಂತ ಹೇಳ್ಬೋದು, ಅಥವಾ ಗೇಮಿಂಗ್ ಅಡಿಕ್ಷನ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನಾಗುತ್ತೆ, ಒಂದು ಮಗು ಅತಿಯಾಗಿ ಮೊಬೈಲ್ ಬಳಕೆ ಮಾಡಿ ಅದನ್ನು ನಿಯಂತ್ರಣಗೊಳ್ಳದೇ ಇದ್ದಾಗ ಅದರಲ್ಲಿ ದುಷ್ಪರಿಣಾಮಗಳು ಉಂಟಾಗಿ ಸಮಸ್ಯೆಗಳು ಉಂಟಾಗಿ ಅಷ್ಟಾದ್ರೂ ಮೊಬೈಲ್ ಬಳಕೆಯನ್ನ ನಿಯಂತ್ರಣಗೊಳಿಸದೇ ಆಗಲ್ಲ, ಅಥವಾ ಮೊಬೈಲ್ ಬಳಕೆ ಕಡಿಮೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾವೇನಂತೀವಿ ಮೊಬೈಲ್ ವ್ಯಸನ ಅಥವಾ ಮೊಬೈಲ್ ಅಡಿಕ್ಷನ್ ಅಂತ ಹೇಳ್ತೀವಿ. ಸೊ ಈ ಮೊಬೈಲ್ ವ್ಯಸನ ಆಗಿದೆ ಅಥವಾ ಮಕ್ಕಳಿಗೆ ಮೊಬೈಲ್ ಬಳಕೆಗೂ ಅಥವಾ ವ್ಯಸನಕ್ಕೂ ವ್ಯತ್ಯಾಸ ಏನಾದರೂ ಇದೆಯಾ ಸರ್? ಖಂಡಿತವಾಗಿ. ಈಗ ನೋಡಿ, ಮಕ್ಕಳಲ್ಲಿ ಮೊಬೈಲ್ ಬಳಕೆ ಯಾವ ಕಾರಣಕ್ಕೆ ಮೊಬೈಲ್ ಬೇಕಾಗತ್ತೆ, ಎಷ್ಟೊತ್ತು ಬಳಸ್ಬೋದು, ಅದು ಕಾರಣಗಳೇ ಬೇರೆ ಇವೆ. ಅದೇ ದೊಡ್ಡವರಲ್ಲಿ ಮೊಬೈಲ್ ಬಳಕೆ ಪೂರ್ತಿ ದಿನ ಅವರು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಅವ್ರಿಗೆ ಕಾರ್ಯ ನಿರ್ವಹಿಸೋದ್ರಲ್ಲಿ ಮೊಬೈಲ್ ಬಳಕೆ ಯೂಸ್ ಆಗಲೇಬಹುದು. ಬಟ್ ಮಕ್ಕಳಲ್ಲಿ ಮೊಬೈಲ್ ಏನಕ್ಕೆ ಬೇಕು? ಒಂದು ಮಟ್ಟಿಗೆ ರಿಕ್ರಿಯೇಷನ್ ಅಂತ ಅಥವಾ ಎಂಟರ್ಟೈನ್ ಅಂತ ಹೇಳ್ಬೋದು, ಅಥವಾ ಅವರು ಯಾವ್ದಾದ್ರು ಒಂದು ಇಂಟರ್ನೆಟ್ ಅಲ್ಲಿ ತಮ್ಮ ಓದಿನ ಚಟುವಟಿಕೆಗಳಲ್ಲಿ ಪೂರೈಸಬೇಕು ಅಂದ್ರೆ ಅವಾಗ ಮೊಬೈಲ್ ಬೇಕು. ವ್ಯಸನ ಹಾಗೂ ನಾರ್ಮಲ್ ಬಳಕೆಯಲ್ಲಿ ಏನಪ್ಪಾ ಅಂತಂದ್ರೆ, ವ್ಯಸನಗಳಲ್ಲಿ ಏನಾಗುತ್ತೆ, ಒಂದು ಡ್ಯೂರೇಷನ್, ಎಷ್ಟು ಗಂಟೆ ಒಂದು ಮಗು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದೆ. ಈಗ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಪ್ರಕಾರ 2 ವರ್ಷದ ಒಳಗಡೆನ ಮಕ್ಕಳಿಗೆ ಸ್ಕ್ರೀನ್ ಯೂಸ್ ಮಾಡಲೇಬಾರ್ದು. ಯಾವುದೇ ಥರದ ಸ್ಕ್ರೀನ್ ಯೂಸ್ ಇರಲೇಬಾರ್ದು. 5 ವರ್ಷದ ಒಳಗಡೆ ಏನಾಗಬೇಕು, 1 ಗಂಟೆಗಿಂತ ಜಾಸ್ತಿ ಮೊಬೈಲ್ ಬಳಕೆ ಆಗಬಾರ್ದು. ಆ ಕಂಟೆಂಟ್ ಅನ್ನ ಪಾಲಕರು ಸೂಪರ್ವೈಸ್ ಮಾಡಬೇಕು. ಹಾಗೂ 5 ರಿಂದ 10 ವರ್ಷದಲ್ಲಿ ಕೇವಲ 2 ಗಂಟೆಗಿಂತ ಕಡಿಮೆ ಮೊಬೈಲ್ ಯೂಸ್ ಆಗಬೇಕು. ಅದು ಕಂಟೆಂಟ್ ಏನು ಯೂಸ್ ಮಾಡ್ತಾರೆ, ಏನು ಕನ್ಸ್ಯೂಮ್ ಮಾಡ್ತಾರೆ, ಓದಿನ ಚಟುವಟಿಕೆಗಳಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರಾ ಅನ್ನೋದು ತುಂಬಾ ಮಹತ್ವ. ಹಾಗೂ 10 ರಿಂದ 19 ವರ್ಷದವರಿಗೆ ಇಷ್ಟು ಸ್ಪೆಸಿಫಿಕ್ ಡ್ಯೂರೇಷನ್ ಅಂತ ಫಿಕ್ಸ್ ಇಲ್ಲ, ಆದ್ರೂ ಕೂಡ ಅದು ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಯಾವಾಗ ಡ್ಯೂರೇಷನ್ ಅಂದ್ರೆ ಎಷ್ಟು ಗಂಟೆ ಮೊಬೈಲ್ ಬಳಕೆ ಯೂಸ್ ಮಾಡ್ತಾರೆ ಜಾಸ್ತಿ ಆಗುತ್ತೋ, ಹಾಗೂ ಎಲ್ಲರಿಗಿಂತ ಮುಖ್ಯವಾಗಿ ಲಾಸ್ ಆಫ್ ಕಂಟ್ರೋಲ್ ಅಂದ್ರೆ ಏನು, ಮಗು 5 ನಿಮಿಷ 10 ನಿಮಿಷ ಅಂತ ಆ ಮೊಬೈಲ್ ಬಳಕೆನ ಬೆಳೆಸ್ತಾ ಹೋಗ್ತಾರೆ. ಈಗ ಒಂದು ಮೊಬೈಲ್ ಕೊಡ್ತೀರಾ, ಆಯ್ತಪ್ಪ ಊಟ ಮಾಡ್ಕೊಂಡು ನೀನು ಮೊಬೈಲ್ ಬಂದ್ ಮಾಡಬೇಕು, ಅವ್ರು
ಕ್ಲೋಸ್ ಮಾಡೋಕ್ಕಾಗಲ್ಲ. ಆಯ್ತು, 1 ಗಂಟೆ ನೀವು ಮೊಬೈಲ್ ಯೂಸ್ ಮಾಡಿ ಆಮೇಲೆ ಓದಕ್ಕೆ ಕುತ್ಕೋಬೇಕು, ಅದು ಮಾಡೋಕ್ಕಾಗಲ್ಲ. ಯಾವಾಗ ಇದು ಲಾಸ್ ಆಫ್ ಕಂಟ್ರೋಲ್ ಆಗುತ್ತೋ ಅದ್ರ ಜೊತೆಗೆ ಅದರಿಂದ ದುಷ್ಪರಿಣಾಮಗಳು ಯಾವಾಗ ಉಂಟಾಗ್ತವೋ, ನಿದ್ರಾಹೀನತೆ ಆಗಿರ್ಬೋದು, ಏಕಾಗ್ರತೆ ಕಡಿಮೆ ಆಗಿರ್ಬೋದು, ಅಥವಾ ಮನಸ್ಸಿನಲ್ಲಿ ಏರಿಳಿತ, ಇರಿಟಬಿಲಿಟಿ ಅನ್ಬೋದು, ಮೂಡ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು, ತುಂಬಾ ಕೋಪಿಸ್ಕೋತಾರೆ, ಇದೆಲ್ಲ ಕಂಡು ಬಂದಾಗ ಅದನ್ನ ನಾವೇನಂತೀವಿ, ಮೊಬೈಲ್ ವ್ಯಸನ ಅಂತ ಹೇಳ್ತೀವಿ. ಅದೇ ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ ಅಂತ ಮಕ್ಕಳಿಗೆ ಇವೆಲ್ಲ ಸಮಸ್ಯೆಗಳು ಇರಲ್ಲ. ಈಗ ಅವರು ತಮ್ಮ ಬೇರೆ ಆಕ್ಟಿವಿಟೀಸ್, ಚಟುವಟಿಕೆಗಳಲ್ಲಿ, ಒಂದು ನಿದ್ದೆ ಇರ್ಬೋದು, ಸ್ಕೂಲ್ ಇರ್ಬೋದು, ಟ್ಯೂಷನ್ಸ್ ಇರ್ಬೋದು, ಬೇರೆ ಕ್ಲಾಸಸ್ ಇರ್ಬೋದು, ದೈಹಿಕ ಚಟುವಟಿಕೆಗಳಿರ್ಬೋದು, ಅದರಲ್ಲಿ ಯಾವುದೇ ರೀತಿ ಮೊಬೈಲ್ ಇಂದ ಅಡ್ಡಿ ಉಂಟಾಗಲ್ಲ. ಅದಕ್ಕೆ ನಾವು ನಾರ್ಮಲ್ ಬಳಕೆ ಅಂತ ಹೇಳ್ತೀವಿ. ಓಕೆ ಸರ್, ಇವಾಗ ತಾವ್ ಹೇಳಿದ್ರಿ ಇದರಿಂದ ಮಕ್ಕಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮಾನಸಿಕ ದುಷ್ಪರಿಣಾಮಗಳು ಕಂಡು ಬರಬಹುದು, ಅಥವಾ ಮಕ್ಕಳ ಒಂದು ದೈಹಿಕವಾಗಿ ಆಗಿರಬಹುದು, ಮಾನಸಿಕ ಸ್ಥಿತಿಗತಿಗಳಲ್ಲಿ ಈ ವ್ಯಸನದಿಂದ ಉಂಟಾದ್ರೆ ಅದು ಯಾವ ತರ ಇರುತ್ತೆ, ನಾರ್ಮಲ್ ಆಗಿರುವುದಕ್ಕೂ ಅಥವಾ ಈ ರೀತಿಯಾಗಿರ್ತಕ್ಕಂಥ ವರ್ತನೆಗಳು ಬೇರೆ ಆದ್ಮೇಲೆ ಅವರಲ್ಲಿ ಯಾವ ರೀತಿ ಚೇಂಜಸ್ಗಳು ಕಾಣಿಸ್ಕೊಳ್ಳುತ್ತೆ, ಬಿಹೇವಿಯರಲ್ ಚೇಂಜಸ್ ಅಂತ ಹೇಳ್ಬೋದು, ಅಥವಾ ದೈಹಿಕವಾಗಿ ಫಿಸಿಕಲ್ ಚೇಂಜಸ್ ಅಂತ ಇರ್ಬೋದು, ಅದನ್ನ ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು ಸರ್? ನೋಡಿ, ಮಕ್ಕಳಲ್ಲಿ ಮೊಬೈಲ್ ಯೂಸ್ ಯಾವ ತರ ಬೆಳೀತಾ ಹೋಗುತ್ತೋ ಇವೆಲ್ಲ ಕಾನ್ಸಿಕ್ವೆನ್ಸಸ್ ಅಂತ ಏನ್ ಹೇಳ್ತೀವಿ, ಅಥವಾ ದುಷ್ಪರಿಣಾಮಗಳು ಏನಂತೀವಿ, ಸಹಜವಾಗಿ ಕಂಡುಕೊಂಡು ಬರ್ತದೆ. ಇದರಲ್ಲಿ ದೈಹಿಕ ಕಾನ್ಸಿಕ್ವೆನ್ಸಸ್ ಆಗ್ಬೋದು. ಸುಮಾರು ಹೊತ್ತು ಮೊಬೈಲ್ ಮೇಲೆ ನೋಡ್ತಾ ಇದ್ದಾಗ ಕಣ್ಣಲ್ಲಿ ಐ ಸ್ಟ್ರೇನ್ ಆಗ್ಬೋದು, ಅಥವಾ ಕುತ್ತಿಗೆ ನೋವು ಬರ್ಬೋದು. ಒಂದೇ ಕಡೆ ಮಗು ಕುತ್ಕೊಂಡು ಮೊಬೈಲ್ ನೋಡುತ್ತೆ, ಯಾವುದೇ ಥರದ್ದು ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ, ಅದೊಂದು ದೈಹಿಕವಾಗಿ ಸಮಸ್ಯೆಗಳಾಗ್ಬೋದು. ಅಥವಾ ಮಗುಗೆ ಚಟುವಟಿಕೆ ಬೇಕು, ದೈಹಿಕ ಫಿಸಿಕಲ್ ಆಕ್ಟಿವಿಟೀಸ್ ಬೇಕು, ಅದೇ ಇಲ್ಲ ಅಂದಾಗ ಚಿಕ್ಕ ವಯಸ್ಸಲ್ಲೇ ಒಬೆಸಿಟಿ ಕಂಡು ಬರ್ಬೋದು. ಇದಕ್ಕೇನಂತೀವಿ, ದೈಹಿಕವಾಗಿ ಆಗ್ತಿರುವಂತ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತೀವಿ. ಮಾನಸಿಕವಾಗಿ ಕಾನ್ಸಿಕ್ವೆನ್ಸಸ್ ಅನೇಕವಾಗಿದೆ. ಒಂದು ಮಗು ಈಗೇನಾಗುತ್ತೆ, ಮೊಬೈಲಲ್ಲಿ ಒಂದು ಕಂಟೆಂಟು ಒಂದು 30 ಸೆಕೆಂಡ್ನಿಂದ 1 ಮಿನಿಟ್ ಇರುತ್ತೆ, ಅದರಲ್ಲಿ ಕಂಟಿನ್ಯೂಸ್ ಆಗಿ ಆ ಕಂಟೆಂಟ್ ಚೇಂಜ್ ಆಗ್ತಾ ಇರ್ತದೆ. ಆ ಕಂಟೆಂಟ್ ಚೇಂಜ್ ಆಗ್ತಾ ಇರಬೇಕಾದಾಗ ಆ ಮಗುಗೆ ಅದರಿಂದ ಉತ್ಪತ್ತಿ ಆಗೋ ಡೋಪಮಿನ್ ಕಂಟಿನ್ಯೂಸ್ ಆಗಿರುತ್ತೆ, ಅದಕ್ಕೇನು ಅಡ್ಡಿ ಅಂತ ಇರಲ್ಲ. ಒಂದು ಸೀನಿಂದ ಇನ್ನೊಂದು ಸೀನಿಗೆ ಜಂಪ್ ಆದಾಗ, ಒಂದು ರೀಲಿಂದ ಇನ್ನೊಂದು ರೀಲಿಗೆ ಜಂಪ್ ಆದಾಗ ಆ ಡೋಪಮಿನ್ ಉತ್ಪತ್ತಿ ಜಾಸ್ತಿ ಆಗಿ ಮಗು ಚಿಕ್ಕ ವಯಸ್ಸು ಇರೋದ್ರಿಂದ ಆ ನಿಯಂತ್ರಣ ಬರಲ್ಲ. ಇದರಲ್ಲಿ ಅನೇಕವಾದಂಥ ಮಾನಸಿಕ ಸಮಸ್ಯೆಗಳಾಗ್ಬೋದು. ಕೋಪ ಬರೋದು, ಮೊಬೈಲನ್ನ ಇಸ್ಕೊಳಕ್ ಹೋದ್ರೆ ನಾನು ಮನೆ ಬಿಟ್ಟು ಓಡೋಗ್ತೀನಿ ಅಂತ ಬೆದರಿಸೋದು, ಊಟ ಮಾಡಲ್ಲ ಅನ್ನೋದು, ನಿದ್ರಾಹೀನತೆ ಆಗ್ಬೋದು, ಅಥವಾ ಏಕಾಗ್ರತೆ. ಈಗ ಕೇವಲ ಮಗುಗೆ 1 ನಿಮಿಷ 30 ಸೆಕೆಂಡ್ ವಿಡಿಯೋ ನೋಡಿರುವಂತ ಮಗುಗೆ ಅರ್ಧ ಗಂಟೆ, 1 ಗಂಟೆ, 3 ಗಂಟೆ ಓದಕ್ಕೆ ಅಥವಾ ಏನೋ ಒಂದು ಸ್ಟೋರಿ ಕೇಳಕ್ಕೆ, ಅಪ್ಪ ಅಮ್ಮನ ಜೊತೆ ಮಾತಾಡಕ್ಕೆ ಹೇಗೆ ಏಕಾಗ್ರತೆ ಇರುತ್ತೆ? ಏಕಾಗ್ರತೆ ಇರಲ್ಲ. ಇವೆಲ್ಲ ಅನೇಕ ಸಮಸ್ಯೆಗಳು, ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳು ಮೊಬೈಲ್ ಪರಿಣಾಮದಿಂದ ಆಗ್ಬೋದು. ಒಂದು ಲಾಂಗ್ ಟರ್ಮ್ ಅಲ್ಲಿ ನೋಡ್ಬೇಕಾದಾಗ ಎಷ್ಟೋ ಮಾನಸಿಕ ಕಾಯಿಲೆಗಳು, ಆಟಿಸಮ್ ಆಗಿರ್ಬೋದು, ಅಥವಾ ಕೆಲವೊಂದು ಮಕ್ಕಳಿಗೆ ADHD ಇರುತ್ತೆ, ಅದು ಜಾಸ್ತಿ ಆಗ್ಬೋದು. ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಅದು ಜಾಸ್ತಿ ಆಗಿರ್ಬೋದು. ಓವರ್ ಆಲ್ ಎಕಡೆಮಿಕ್ ಡಿಕ್ಲೈನ್ ಆಗಿರ್ಬೋದು. ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ತಮ್ಮ ವಯಸ್ಕರ ಮಕ್ಕಳಲ್ಲಿ ಭಾಗಿಯಾಗಿ ಆಟ ಆಡೋಕೆ ಹೋಗಲ್ಲ, ಅಥವಾ ಡಿಪ್ರೆಷನ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಸ್ಯೂಸೈಡಲ್ ಟೆಂಡೆನ್ಸೀಸ್ ಆಗಿರ್ಬೋದು. ಇವೆಲ್ಲ ಅನೇಕ ಸಮಸ್ಯೆಗಳು ಅಥವಾ ದುಷ್ಪರಿಣಾಮಗಳು ಕ್ರಮೇಣವಾಗಿ ಮೊಬೈಲ್ ಹೆಚ್ಚಿಗೆ ಬಳಕೆಯಿಂದ ಆಗ್ಬೋದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪಾಲಕರು, ಅವರ ಪೋಷಕರಾಗಿರ್ಬೋದು, ಪಾಲಕರಾಗಿರ್ಬೋದು, ಅವ್ರ ಮಕ್ಕಳ ಮೇಲೆ ಯಾವ ರೀತಿ ಅವರು ನಿಗಾ ವಹಿಸ್ಬೇಕು, ಅಥವಾ ಪಾಲಕರು ಗಮನಿಸಬೇಕಾದಂತಹ ಅಂಶಗಳು ಏನಿರ್ಬೋದು? ಈಗ ನೋಡಿ, ಇದೊಂದು ಇತ್ತೀಚೆಗೆ ಈ ಸಮಸ್ಯೆ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಇದಕ್ಕೆ ಒಂದು ಸರಿಯಾದಂಥ ಸ್ಟ್ಯಾಟಿಸ್ಟಿಕ್ಸ್ ಇರದೇ ಇರ್ಬೋದು, ಬಟ್ ಎನಿವೇರ್ ನಾವು 1% ಇಂದ 5% ಮಕ್ಕಳು, ಅಥವಾ ಜಾಸ್ತಿನೇ ಇರ್ಬೋದು, ಯಾಕಂದರೆ ಅದನ್ನು ಹೇಗೆ ಮೆಜರ್ ಮಾಡ್ತೀವಿ ಅನ್ನೋದು ಇನ್ನೂ ಸ್ಟ್ಯಾಂಡರ್ಡೈಸ್ ಆಗಿಲ್ಲ. ಬಟ್ ಇದೊಂದು ದೊಡ್ಡ ಇತ್ತೀಚೆಗೆ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಮೊದಲು ತಿಂಗ್ಳಕ್ಕೆ ಒಂದ್ಸತಿ 2 ಕೇಸಸನ್ನು ನಾವು ನೋಡ್ತಾ ಇದ್ವಿ, ಬಟ್ ಈಗ ಹಾಗಲ್ಲ. ಪ್ರತಿ ವಾರ ಯಾವ್ದಾರೋ ಒಂದು ಫ್ಯಾಮಿಲಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಈ ಸಮಸ್ಯೆಗೆ ಬಂದೇ ಬರ್ತಾರೆ. ಈ ಥರ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಯಾಕೆ ಅಂದರೆ ಶೇಕಡ ಒಂದು 80% 90% ಮಕ್ಕಳಲ್ಲಿ ಆಲ್ರೆಡಿ ಮೊಬೈಲ್ ಯೂಸೇಜ್ ಬಹಳ ಅರ್ಲಿ ಏಜಿಂದಾನೇ ಶುರು ಆಗಿಬಿಟ್ಟಿರುತ್ತೆ. ಯಾವಾಗ ಎಕ್ಸ್ಪೋಜರ್ ಶುರುವಾಗುತ್ತೋ ಅದು ಅಡಿಕ್ಷನ್ನಿಗೆ ಕನ್ವರ್ಟ್ ಆಗೋಕ್ಕೆ ಬಹಳ ಟೈಮ್ ತಗೊಳ್ಳಲ್ಲ, ರೈಟ್? ಸೊ ಈಗೆಲ್ಲ ನಾವು ಅದರಿಂದ ಆಗೋ ದುಷ್ಪರಿಣಾಮಗಳನ್ನು ನೋಡಿದ್ವಿ, ಅಥವಾ ಅದರಿಂದ ಆಗುವಂಥ ಕಾನ್ಸಿಕ್ವೆನ್ಸಸ್ ಆಗಲಿ, ಅಥವಾ ಅದರ ಲಕ್ಷಣಗಳನ್ನೆಲ್ಲ ನೋಡಿದ್ವಿ. ಇದನ್ನ ಪರಿಹಾರ ಮಾಡೋದು ಮೊದಲು, ಇದರದ್ದು ಕ್ರಮಗಳು
ಮನೆಯಲ್ಲೇ ಶುರು ಆಗ್ತವೆ. ಮೊಬೈಲ್ ವ್ಯಸನ ಅಥವಾ ಅಡಿಕ್ಷನ್ ಒಂದು ದೊಡ್ಡ ಮರವಾಗಿ ನಿಂತಾಗ ಅದನ್ನು ಹ್ಯಾಂಡಲ್ ಮಾಡೋದು ಕಷ್ಟ ಆಗಿರಬೇಕು. ಅಷ್ಟಾದರೂ ಕೂಡ ಅದನ್ನು ಹ್ಯಾಂಡಲ್ ಮಾಡ್ಬೋದು. ಬಟ್ ಅದು ಸಮಸ್ಯೆ ಚಿಕ್ಕದಿದ್ದಾಗ ಪಾಲಕರು ಅಥವಾ ಮನೆಯಲ್ಲಿ ಬೇರೆ ಜನ ಯಾರು ಇರ್ತಾರೆ, ತಂದೆ ತಾಯಿ ಬಿಟ್ಟು ಅಜ್ಜ ಅಜ್ಜಿ ಇರ್ಬೋದು, ಅಥವಾ ಟೀಚರ್ಸ್ ಇರ್ಬೋದು, ಸ್ಕೂಲ್ ಟೀಚರ್ಸ್ ಇರ್ಬೋದು, ಟ್ಯೂಷನ್ ಟೀಚರ್ಸ್ ಇರ್ಬೋದು, ಏನೋ ಮೆಂಟರ್ಸ್ ಇರ್ಬೋದು, ಗುರುಗಳು ಇರ್ಬೋದು, ತುಂಬಾ ಬೇಗ ಈ ಕ್ರಮಗಳನ್ನ ತಗೋಬೇಕು. ಫಸ್ಟ್ ಸಮಸ್ಯೆ ಆಗುವಂಥದ್ದು ಮನೆಯಲ್ಲಿ ಮಗುಗೆ ಮೊಬೈಲ್ ಹೇಗೆ ಶುರು ಆಗುತ್ತೆ. ಒಂದು ಮಗು ಅಳ್ಬೇಕಾದಾಗ ಪಾಲಕರು ಮೊಬೈಲ್ಗೆ ಕೊಟ್ಬಿಡ್ತಾರೆ. ತಾವೆಲ್ಲೋ ಒಂದ್ ಕಡೆ ಶಾಪಿಂಗ್ ಹೋಗಿರ್ತಾರೆ, ಶಾಪಿಂಗ್ ಹೋದಾಗ ತಾವು ಬ್ಯುಸಿ ಇದ್ದಾಗ ಮಗು ಸುಮ್ಮನೆ ಒಂದ್ ಕಡೆ ಕುತ್ಕೊಂಡು ನಾವು ಎಷ್ಟೋ ಸರಿ ನೋಡಿದೀವಿ ಮೊಬೈಲ್ನ ಕೊಟ್ಬಿಡ್ತಾರೆ. ಅಥವಾ ಫ್ರೆಂಡ್ಸ್ ಜೊತೆ ತಾವೆಲ್ಲೋ ಪಿಕ್ಚರ್ಗೆ ಹೋಗಿರ್ತಾರೆ, ಮಗು ಮನೆಯಲ್ಲಿ ಇರ್ತದೆ, ಅಜ್ಜ ಅಜ್ಜಿಗೆ ಸುಸ್ತಾಗಿರುತ್ತೆ, ಅವಾಗ ಮೊಬೈಲ್ ಕೊಟ್ಬಿಡ್ತಾರೆ. ಅಥವಾ ಎಲ್ಲಿ ಅನಾನುಕೂಲಗಳು ಬಂದಾಗ ಮಗು ಹಠ ಮಾಡಿದಾಗ ಆ ಮಗುನ ಸಂಭಾಳಿಸಿ ಆ ಮಗುನ ಮಾತಾಡೋ ಬದ್ಲಿ ಅವ್ರ ಕೈಯಲ್ಲಿ ಮೊಬೈಲ್ ಉಂಟಾದಾಗ ಮಗು ಅದಕ್ಕೆ ಲಿಂಕ್ ಡೆವಲಪ್ ಮಾಡಕ್ ಶುರು ಆಗುತ್ತೆ. ಬೇಜಾರಾಯ್ತಾ ಮೊಬೈಲ್ ಬೇಕು, ಫ್ರಸ್ಟ್ರೇಷನ್ ಆಯ್ತಾ ಮೊಬೈಲ್ ಬೇಕು, ಅಥವಾ ಕಂಟಿನ್ಯೂಸ್ ಡೋಪಮಿನ್ ಬೇಕು ಅಂತಂದಾಗ ಮೊಬೈಲ್ ಬಳಕೆ ಅಲ್ಲಿಂದನೇ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಬರ್ತದೆ. ಸೊ ಮೊದಲು ನಾವು ಅದಕ್ಕೆ ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದ್ದು ಮನೆಯಲ್ಲೇನೆ. ಪಾಲಕರು ತಮ್ಮ ಮೊಬೈಲ್ ಬಳಕೆನ ಮಕ್ಕಳ ಮುಂದೆ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು. ಈಗ ನೀವು ರೀಸನ್ಸ್ ಹೇಳ್ಬೋದು, ಇಲ್ಲ ನನಗೆ ವರ್ಕ್ ಇದೆ, ನನಗೆ ಅದಿದೆ. ಹೌದು, ವರ್ಕ್ ಇರಬಹುದು, ನಿಮ್ಮ ಕೆಲಸಗಳಿರ್ಬಹುದು, ಬಟ್ ಮಕ್ಕಳ ಮಾನಸಿಕ ಹೆಲ್ತ್ ಏನಿದೆ ಅಲ್ಲ ಅದನ್ನು ನೋಡ್ಕೊಳ್ಳೋದು ನಿಮ್ದು ಒಂದು ಇಂಪಾರ್ಟೆಂಟ್ ಟಾಸ್ಕ್ ಆಗಿದೆ. ಸೊ ಮನೆಯಲ್ಲಿ ಎಸ್ಪೆಷಲಿ ಬೆಳಗ್ಗೆ ಎದ್ಮೇಲೆ ಮೊಬೈಲ್ ಯೂಸ್ ಮಾಡೋದಾಗ್ಲಿ, ಅಥವಾ ಪ್ರತಿಯೊಂದಕ್ಕೂ ಮೊಬೈಲಲ್ಲೇ, ಈಗ ಮಕ್ಕಳು ಆಟ ಆಡ್ತಾ ಇದ್ದಾಗ ತಂದೆ ಒಂದ್ ಕಡೆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿರ್ತಾರೆ, ಅಜ್ಜ ಅಜ್ಜಿ ಒಂದ್ ಕಡೆ ಮೊಬೈಲ್ ಇಟ್ಕೊಂಡು ಧಾರಾವಾಹಿಗಳನ್ನು ನೋಡ್ತಿರ್ತಾರೆ, ತಾಯಿ ಒಂದ್ ಮೊಬೈಲ್ ಇಟ್ಕೊಂಡು ಕೆಲಸಗಳನ್ನ ಮಾಡ್ತಾ ಇರ್ತಾಳೆ. ಸೊ ಈ ಎನ್ವಿರಾನ್ಮೆಂಟ್ ನೋಡಿದಾಗ ಮಗು ಒಬ್ಬರೇ ಆಟ ಆಡ್ತಾ ಇರೋದು, ಇವರೆಲ್ಲ ಮೊಬೈಲ್ ಯೂಸ್ ಮಾಡ್ತಿರೋದಾಗ ಇದು ಕಡಿಮೆ ಆಗ್ಬೇಕು. ಮಕ್ಕಳ ಮುಂದೆ ಆದಷ್ಟು ಮೊಬೈಲ್ ಬಳಕೆನ ಕಡಿಮೆ ಮಾಡಬೇಕು. ಕಾಮನ್ ಫ್ಯಾಮಿಲಿ ಟೈಮ್, ಈಗ ತಿಂಡಿ ತಿನ್ಬೇಕಾದಾಗ, ಮಧ್ಯಾಹ್ನ ಊಟ ಮಾಡ್ಬೇಕಾದಾಗ, ರಾತ್ರಿ ಡಿನ್ನರ್ ಟೈಮಲ್ಲಿ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಎಲ್ಲರೂ ಹೊರಗಡೆ ಔಟಿಂಗ್ ಹೋದಾಗ ಮೊಬೈಲ್ ಬಳಕೆನ ಕಡ್ಡಾಯವಾಗಿ ಪೂರ್ತಿಯಾಗಿ ನಿಲ್ಲಿಸ್ಬೇಕು. ಹಾಗೂ ಮಕ್ಕಳನ್ನ ಬೇರೆ ಮೊಬೈಲನ್ನ ಕ್ರಮೇಣವಾಗಿ, ಇದು ತುಂಬಾ ಇಂಪಾರ್ಟೆಂಟ್, ಕ್ರಮೇಣವಾಗಿ ಮೊಬೈಲ್ ಬಳಕೆ ಜಾಸ್ತಿ ಆದಾಗ ಕಡಿಮೆ ಮಾಡಬೇಕು. ಮೊಬೈಲನ್ನ ಬೇರೆ ಒಳ್ಳೆ ಆಕ್ಟಿವಿಟಿ ಅಥವಾ ಚಟುವಟಿಕೆಗಳಿಂದ ರಿಪ್ಲೇಸ್ ಆದಾಗ ಮಾತ್ರ ಮೊಬೈಲ್ ಬಳಕೆ ಕಡಿಮೆ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನ್ಯೂಸಲ್ಲೆಲ್ಲ ನೀವು ನೋಡಿದಿರಿ, ಒಂದು ತುಂಬಾ ಮನಸ್ಸಿಗೆ ಬೇಜಾರಾಗುವಂತ ಘಟನೆಗಳು ನಡೀತು. ಒಂದು ಮಗುಗೆ ಮೊಬೈಲ್ ಸಿಗದಾಗ ಮಗು ಸುಸೈಡ್ ಅಟೆಂಪ್ಟ್ ಅನ್ನ ಮಾಡಿದೆ. ಬಟ್ ಇದು ನೋಡಿ, ಈ ಸಮಸ್ಯೆಗೆ ಪರಿಹಾರ ಅಂದ್ರೆ, ಮಗು ಮನಸ್ಸು ದೊಡ್ಡವ್ರ ಟೈಪ್ ಇರಲ್ಲ. ನೀನ್ ನಿಲ್ಲಿಸ್ಬಿಡಪ್ಪ ಅಂತಂದ್ಮೇಲೆ, ಅಥವಾ ನೀನ್ ನಿಲ್ಲಿಸ್ಬಿಡಮ್ಮ ಅಂತಂದ್ಮೇಲೆ ಯಾರು ನಿಲ್ಸಲ್ಲ. ಯಾಕಂದ್ರೆ ಮಗು ಇದ್ದಾಗ ಪೂರ್ತಿ ಡೆವಲಪ್ಮೆಂಟ್ ಇನ್ನೂ ಆಗಿರಲ್ಲ, ಮಾನಸಿಕ ಡೆವಲಪ್ಮೆಂಟ್ ಏನಿರುತ್ತಲ್ಲ ಅದಾಗಿರಲ್ಲ. ಅಂತ ಟೈಮಲ್ಲಿ ಕ್ರಮೇಣವಾಗಿ ನಿಲ್ಲಿಸ್ಬೇಕು. ಮಗು ಪೂರ್ತಿ ಮೊಬೈಲಲ್ಲಿ ಮಗನಾಗಿದ್ದಾಗ ಆ ಮೊಬೈಲನ್ನ ಕಸ್ಕೊಳ್ಳೋದಾಗ್ಲಿ, ಅಥವಾ ಮೊಬೈಲ್ ಟೈಮನ್ನ ಅಗದಿ ಪ್ಯೂನಿಟಿ ಆಗಿ ಡಿಸಿಪ್ಲಿನ್ಡ್ ಆಗಿ ಅದನ್ನ ಕಟ್ ಮಾಡೋದಾಗಿರ್ಬೋದಾಗಲಿ. ಇದನ್ನ ಸಡನ್ ಆಗಿ ಮಾಡಿದಾಗ ಮಗು ರೆಸ್ಪಾನ್ಸ್ ಏನಾಗಿರುತ್ತೆ, ತುಂಬಾ ಅಗ್ರೆಸಿವ್ ಆಗಿ, ತುಂಬಾ ರಿಬೆಲ್ ಆಗಿ ಆಗ್ತಾರೆ. ಸೊ ಮಗು ಯಾವಾಗ ಮೊಬೈಲ್ ಬಳಕೆ ಮಾಡ್ತಾ ಇರಲ್ಲ, ಆವಾಗ ರೀಇನ್ಫೋರ್ಸ್ಮೆಂಟ್ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಒಳ್ಳೆ ಕೆಲಸ ಮಾಡಿದಾಗ ನಾವು ಅದನ್ನ ಅಪ್ರಿಶಿಯೇಟ್ ಮಾಡಬೇಕು, ಅಥವಾ ಅದು ಸರಿ ಕೆಲಸ ಮಾಡದೆ, ಜಾಸ್ತಿ ಮೊಬೈಲ್ ಯೂಸ್ ಮಾಡದೆ ಇದ್ದಾಗ ಅದನ್ನ ನಾವು ತಿಳಿಸಿ ಹೇಳಬೇಕು. ಇಂಪಾರ್ಟೆಂಟ್ ಆಗಿ ಮೊಬೈಲ್ ಆಕ್ಟಿವಿಟಿನ ಇನ್ನೊಂದರಲ್ಲಿ ರಿಪ್ಲೇಸ್ಮೆಂಟ್, ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಔಟ್ಡೋರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರ್ಬೋದು, ತಮ್ಮ ವಯಸ್ಸಿನಲ್ಲಿರುವಂಥ ಮಕ್ಕಳ ಜೊತೆ ಮಿಂಗಲ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕುತೂಹಲ ಇರುವಂತ ಟಾಪಿಕ್ಸ್ ಬಗ್ಗೆ ಮಾತಾಡ್ತಿರ್ಬೋದು. ಈ ಫಾರ್ ಎಕ್ಸಾಂಪಲ್, ಹುಣ್ಣಿಮೆ ಬಂದಿದೆ, ಒಂದು ಮನೆಯಲ್ಲಿ ಟೆಲಿಸ್ಕೋಪ್ ಇದೆ, ಆ ಮಗುಗೆ ಹುಣ್ಣಿಮೆ ಅಂದ್ರೆ ಏನು, ಅಮಾವಾಸ್ಯೆ ಅಂದ್ರೆ ಏನು, ಈ ಮಳೆಗಾಲ ಅಂದ್ರೆ ಏನು, ಬೇಸಿಗೆಗಾಲ ಅಂದ್ರೆ ಏನು, ಇವೆಲ್ಲ ವಯಸ್ಸಿನ ತಕ್ಕ ನಾವು ಕುತೂಹಲವಾಗಿರುವಂತ ಚಟುವಟಿಕೆಗಳನ್ನ ಮಾಡಿದಾಗ, ಅಥವಾ ಕುತೂಹಲವಾಗಿರುವಂತ ಆಕ್ಟಿವಿಟೀಸ್ಗಳನ್ನು ಮಾಡಿದಾಗ ಮಗು ಅಟೆನ್ಷನ್ ಅದ್ರ ಮೇಲೆ ಶಿಫ್ಟ್ ಆಗುತ್ತೆ. ಅಥವಾ ಕೆಲವೊಂದ್ಸತಿ ಏನಾಗುತ್ತೆ, ಮಗು ಯಾವುದೇ ಒಂದು ಕಾರಣಕ್ಕೆ ಓದಿನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಳ್ತಾ ಇರುತ್ತೆ. ಅಲ್ಲಿ ಓದಿನಲ್ಲಿ ಯಾವಾಗ ಕಡಿಮೆ ಮಾರ್ಕ್ಸ್ ಸಿಗತ್ತೆ, ಅಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಇಂದ ಶಬಾಷ್ಗಿರಿ ಅಂತ ಏನ್ ಹೇಳ್ತೀವಿ, ಅಥವಾ ಪ್ರಶಂಸೆ ಅಂತ ಏನ್ ಹೇಳ್ತೀವಿ, ಬರಲ್ಲ. ಅದಕ್ಕೆ ಅದ್ರ ಮೇಲೆ ಕ್ರಮೇಣವಾಗಿ ಡಿಕ್ಲೈನ್ ಆಗ್ತಾ ಬರುತ್ತದೆ. ಅವಾಗ ಅದ್ರ ಫೋಕಸ್ ಏನಾಗುತ್ತೆ, ಮೊಬೈಲಿಗೆ ಶಿಫ್ಟ್ ಆಗುತ್ತೆ. ಅದನ್ನ ನಾವು ಪರಿಗಣಿಸ್ಬೇಕು. ಯಾಕೆ ಓದಲ್ಲಿ ಸಮಸ್ಯೆ ಇದೆ, ಓದರಲ್ಲಿ ಅರ್ಥ ಮಾಡ್ಕೊಳ್ಳೋ ಸಮಸ್ಯೆ ಇದೆನಾ, ಐಸೈಟ್ ಅಲ್ಲಿ ಏನಾದರೂ ಸಮಸ್ಯೆಗಳಿದೆನಾ, ಬೇರೆ ಸ್ಕೂಲ್ನಲ್ಲಿ ಏನಾದರೂ ಸಮಸ್ಯೆ ಇದೆನಾ, ಇದನ್ನೆಲ್ಲ ಪರಿಗಣಿಸಿ ಆದಷ್ಟು ಬೇಗ ಇದನ್ನ ನಾವು ಪರಿಹಾರ ಮಾಡಬೇಕು. ಇನ್ನೊಂದು ಮುಖ್ಯವಾಗಿದ್ದಂದ್ರೆ, ಈ ಮಕ್ಕಳನ್ನೆಲ್ಲ ಒಂದು ನೆಗಡಿ ಆಗ್ಲಿ, ಮಗು ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗಿರ್ಲಿ,
ಅಥವಾ ಮಗು ಒಂದ್ ಸ್ವಲ್ಪ ಒಂದ್ 2-3 ದಿವಸ ಕೆಮ್ತಿರ್ಲಿ, ಅವಾಗ ಸಡನ್ ಆಗಿ ಪಿಡಿಯಾಟ್ರಿಷಿಯನ್ ಕಡೆ ನಾವು ಕರ್ಕೊಂಡು ಹೋಗ್ತೀವಿ. ಬಟ್ ಅದೇ ಮಗು ಇವತ್ತು 4 ತಾಸು 5 ತಾಸು ಮೊಬೈಲ್ ಯೂಸ್ ಮಾಡ್ತಾ ಇದೆ, ಲಾಸ್ಟ್ 1 ಮಂತ್ ಇಂದ ಯೂಸ್ ಮಾಡ್ತಾ ಇದೆ ಅಂದ್ರೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಲ್ಲ. ಇದು ತುಂಬಾ ಡೇಂಜರಸ್. ಯಾಕಂದ್ರೆ ಹೇಳಿದ್ನಲ್ಲ, ಮೊಬೈಲ್ ಅಡಿಕ್ಷನ್ ಒಂದು ದೊಡ್ಡ ಮರವಾಗಿ ಬೆಳೆದಾಗ ಅದನ್ನ ಹ್ಯಾಂಡಲ್ ಮಾಡೋದು ಕಷ್ಟ. ಸೊ ನಿಮ್ಮ ಮಕ್ಕಳಲ್ಲಿ ನಿಯಂತ್ರಣಗಳನ್ನು ನಿಮಗೆ ಮಾಡಕ್ ಆಗದೆ ಇದ್ದಾಗ, ಅಥವಾ ಸಮಸ್ಯೆಗಳು ಕ್ರಮೇಣವಾಗಿ ಬೆಳೀತಿದೆ ಅಂತಂದ್ಮೇಲೆ ಕಂಪಲ್ಸರಿ ಇದರಲ್ಲಿ ಸ್ಪೆಷಲೈಸ್ ಆಗಿರುವಂತ ಸೈಕೇಟ್ರಿಸ್ಟ್ ಆಗಿರ್ಬೋದು, ಬೇರೆ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಲ್ಲಿ ಆದಷ್ಟು ಬೇಗ ನೀವು ಮಕ್ಕಳನ್ನ ಕೌನ್ಸಿಲಿಂಗಿಗೆ ಕರ್ಕೊಂಡು ಹೋಗ್ಬೇಕು. ಇದರಿಂದ ಏನಾಗುತ್ತೆ, ಬಹಳ ಬೇಗ ಹಂತದಲ್ಲಿದ್ದಾಗ ಐಡೆಂಟಿಫೈ ಮಾಡಿ ಅದನ್ನ ಮ್ಯಾನೇಜ್ ಮಾಡ್ಬೋದು, ಅಥವಾ ತುಂಬಾ ವಿಪರೀತಕ್ಕೆ ಹೋದಾಗ್ಲೂ ಕೂಡ ಈ ಸಮಸ್ಯೆಗಳನ್ನ ನಾವು ಮ್ಯಾನೇಜ್ ಮಾಡ್ಬೋದು. ಓಕೆ ಸರ್, ತಾವು ಹೇಳಿದ್ರಿ ಇವಾಗ ಶೀಘ್ರವಾಗಿ ಮಕ್ಕಳ ದೈಹಿಕ ಸ್ಥಿತಿಗಳಲ್ಲಿ ಬದಲಾವಣೆಗಳಾದಾಗ ಎಷ್ಟು ಬೇಗ ನೀವು ಮಕ್ಕಳ ತಜ್ಞರನ್ನ ಕಾಣ್ತೀರಾ, ಅದೇ ರೀತಿ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆಗಳಾದಾಗ ಯಾಕೆ ಮನೋವೈದ್ಯರನ್ನ ಕಾಣುವಲ್ಲಿ ನೀವು ಎಡುತ್ತಾ ಇದ್ದೀರಾ? ಸೊ ಈ ನಿಟ್ಟಿನಲ್ಲಿ ತಾವು ಹೇಳಿರೋದು, ಶೀಘ್ರವೇ ಮಕ್ಕಳ ಮಾನಸಿಕ ಸ್ಥಿತಿಗತಿಗಳಲ್ಲಿ ಚಿಕ್ಕ ಪುಟ್ಟದಾಗಿ ಬದಲಾವಣೆಗಳು ಕಂಡ್ರೂ ಕೂಡ ನೀವೇನ್ ಮಾಡ್ಬೇಕು, ಮನೋವೈದ್ಯರನ್ನ ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಅವರನ್ನ ಸಂಪರ್ಕಿಸ್ಬೇಕು. ಈ ತರ ಸಂಪರ್ಕ ಮಾಡೋದ್ರಿಂದ ವ್ಯಸನವಾಗೋದನ್ನ ಕಡಿಮೆ ಮಾಡಬಹುದು, ಅಥವಾ ಶೀಘ್ರವಾಗಿ ಅವ್ರಿಗೆ ಚಿಕಿತ್ಸೆ ನೀಡುವುದರ ಮುಖಾಂತರ, ಕೆಲವು ಥೆರಪಿಗಳನ್ನ ನೀಡುವುದರ ಮುಖಾಂತರ ದೊಡ್ಡ ಸಮಸ್ಯೆಗಳನ್ನ ಕಡಿಮೆ ಇದ್ದಾಗಲೇ ಕಡಿಮೆ ಮಾಡಬಹುದು ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತಲು ಈ ತರದ ಸಮಸ್ಯೆಗಳನ್ನ ತುಂಬಾ ಗಮನಿಸ್ತಾ ಇದ್ದೀವಿ. ಇತ್ತೀಚೆಗೆ ನಾವು ಕೆಲವು ಮಾಧ್ಯಮಗಳಲ್ಲಾಗಿರ್ಬೋದು ಎಲ್ಲ ನೋಡ್ತಾ ಇದ್ದೀವಿ. ಇದರ ತೀವ್ರತೆ ಎಷ್ಟಿದೆ ಒಂದು ಅಂದಾಜು ಮಟ್ಟದಲ್ಲಿ ಹೇಳೋದಾದ್ರೆ ಸರ್, ತಾವು ಅಂದ್ರೆ ಮೊಬೈಲ್ ಅಡಿಕ್ಷನ್ಗೆ ಒಳಗಾಗುವಂತಹ ಮಕ್ಕಳು ಎಷ್ಟಿದ್ದಾರೆ, ಅದರಿಂದ ಅವರು ಎಷ್ಟು ಮಾನಸಿಕ ಅಸ್ವಸ್ಥರಾಗ್ತಾ ಇದ್ದಾರೆ, ಇದರಿಂದ ಎಷ್ಟು ಅವರಿಗೆ ತೊಂದರೆ ಆಗ್ತಾ ಇದೆ, ಒಂದು ಅಂದಾಜು ಲೆಕ್ಕದಲ್ಲಿ ಹೇಳೋದಾದ್ರೆ ಸರ್ ತಾವು? ನೋಡಿ, ಇದು ಅಂದಾಜು ಲೆಕ್ಕದಲ್ಲೇ ಹೇಳೋದು ಕಷ್ಟ ಆಗಿದೆ. ಯಾಕಂದ್ರೆ ಈಗ ನಾವು ಆಲ್ಕೋಹಾಲ್ ಅಡಿಕ್ಷನ್ ಅಂತಂದ್ರೆ ತುಂಬಾ ಬೇಗ ಅದನ್ನ ಮೆಜರ್ ಮಾಡ್ಬೋದು, ಎಷ್ಟು ಜನ ಜಾಸ್ತಿಯಾಗಿ ಕುಡಿತಿದ್ದಾರೆ ಏನು ಅಂತ. ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತುಂಬಾ ಸ್ಪ್ರೆಡ್ ಔಟ್ ಆಗಿದೆ ಎಲ್ಲ ಕಡೆ. ಎನಿವೇರ್ ಫ್ರಮ್ 1% ಇಂದ 5% ಮಕ್ಕಳಿಗೆ ಅತಿ ತೀವ್ರತೆಯಿಂದ ಮೊಬೈಲ್ ಅಡಿಕ್ಷನ್ ಆಗಿರ್ಬೋದು. ಬಟ್ ಮೊಬೈಲ್ ಅಡಿಕ್ಷನ್ ಅನ್ನೋ ಟರ್ಮಿನಾಲಜಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಇಂಟರ್ಪ್ರೆಟ್ ಮಾಡ್ತಾರೆ. ಬಟ್ ನಾವು ನೋಡಿದಾಗ ಈಗ 80-90% ಮಕ್ಕಳಿಗೆ ಮೊಬೈಲ್ ಬಳಕೆ ಆಲ್ರೆಡಿ ಅರ್ಲಿ ಏಜ್ ಅಲ್ಲಿ ಎಕ್ಸ್ಪೋಜರ್ ಆಗ್ಬಿಟ್ಟಿರುತ್ತೆ. ನಾವು ಕ್ಲಿನಿಕಲ್ಲಿ ನೋಡಿದ್ವಿ, ನಾವು ಫಸ್ಟ್ ಪ್ರಶ್ನೆ ಕೇಳೋದು, ಯಾವಾಗಿಂದ ಮಗು ಮೊಬೈಲ್ ಯೂಸ್ ಮಾಡ್ತಾ ಇದೆ? ಇಲ್ಲ ಅವನು 2 ವರ್ಷದವ್ರು ಇದ್ದ, ಅವಳು 2 ವರ್ಷಗಳಿದ್ದು, 1 ವರ್ಷದವ್ರು ಇದ್ದಾಗ, 3 ವರ್ಷದವ್ರು ಇದ್ದಾಗ, 4 ವರ್ಷದ, ಆದಷ್ಟು ಕಡಿಮೆ ವಯಸ್ಸಲ್ಲೇ ಮೊಬೈಲ್. ಯಾಕಂದ್ರೆ ಎಲ್ಲಾ ಮಕ್ಕಳಿಗೂ ಮೊಬೈಲ್ ಈಗ ಅವ್ರ ಪಾಲಕರು ಯೂಸ್ ಮಾಡ್ತಿರೋದ್ರಿಂದ ಸಿಕ್ಕೇ ಬಿಡುತ್ತೆ. ಸೊ ಅದು ಒಂದು. ಪ್ಲಸ್ ಈಗ ಎವರೇಜ್ ಒಂದು ಸ್ಟಡಿ ಪ್ರಕಾರ ಎವರೇಜ್ ಒಂದು 5 ವರ್ಷದ ಒಳಗಡೆ ಇರುವಂತ ಮಗು ಓವರ್ ಆಲ್ ಎವರೇಜ್ ನೋಡಿದಾಗ 2 hours ಎವರೇಜ್ ಟೈಮ್ ಮೊಬೈಲ್ ಮೇಲೆ, ಇದು ಆಲ್ರೆಡಿ ರೆಕಮೆಂಡೇಶನ್ಗಿಂತ ತುಂಬಾ ಜಾಸ್ತಿ ಆಗೋಯ್ತು. ಸೊ ಬಟ್ ಈಗ ಹೇಗೆ ನಾವು ಟೈಮ್ ನೋಡ್ತಾ ಇದ್ದೀವಿ, ಇದ್ರ ಬಳಕೆ ಸುಮಾರು ಜಾಸ್ತಿ ಆಗ್ತಾನೆ ಇದೆ ಹೊರತಾಗಿ ಕಡಿಮೆ ಅಂತೂ ಆಗ್ತಾ ಇಲ್ಲ. ಇನ್ನು ಬರೋ ದಿನಗಳಲ್ಲಿ ಇದರದ್ದು ಸ್ಟ್ಯಾಟಿಸ್ಟಿಕ್ಸ್ ಏನಂತ ಹೇಳ್ತೀವಿ, ಅದು ತುಂಬಾ ಬದಲಾವಣೆ ಆಗ್ಬೋದು. ಅದಕ್ಕಾಗಿ ನಾವು ಏನು ಸಲಹೆಗಳನ್ನೆಲ್ಲ ಹೇಳಿದ್ವಿ, ಅದ್ರ ಜೊತೆಗೆ ನಾನೇನ್ ಮಾಡ್ತಾ ಇದ್ದೀನಿ ಅಥವಾ ನಮ್ಮ ಟೀಮ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಸಮಸ್ಯೆಯನ್ನ ಟೆಕ್ನಾಲಜಿಯಿಂದ ಕಡಿಮೆ ಮಾಡೋದ್ರಿಂದ ಒಂದು ಇದಕ್ಕೆ ಮೊಬೈಲ್ ಅಪ್ಲಿಕೇಶನ್ ಅನ್ನ ರೆಡಿ ಮಾಡ್ತಾ ಇದೀವಿ. ಈ ಮೊಬೈಲ್ ಅಪ್ಲಿಕೇಶನ್ ಇಂದ ಏನಾಗುತ್ತೆ, ಅವ್ರು ನಿಮ್ಮ ಫೋನ್ಗಳಲ್ಲಿ ಅದನ್ನ ಇನ್ಸ್ಟಾಲ್ ಮಾಡಿದಾಗ, ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ ಇನ್ಸ್ಟಾಲ್ ಮಾಡಿದಾಗ ಮೊಬೈಲ್ ಬಳಕೆನ ಅದು ತನ್ನಷ್ಟಕ್ಕೆ ತಾನೇ ಕಡಿಮೆ ಮಾಡ್ತಾ ಬರುತ್ತೆ. ಇದು ಬಹುತೇಕ ಇನ್ನೊಂದು ತಿಂಗಳಲ್ಲಿ ನಾವು ಈ ಅಪ್ಲಿಕೇಶನ್ ಅನ್ನ ರಿಲೀಸ್ ಮಾಡ್ಬೋದು. ಓಕೆ ಸರ್, ಈಗ ಇಷ್ಟೆಲ್ಲ ಹೇಳಿದ್ರಿ. ಹಾಗಾದ್ರೆ ಈ ತರ ಸಮಸ್ಯೆಗಳು ಇದ್ದಂತಹ ಮಕ್ಕಳಾಗಿರ್ಬೋದು, ಅಥವಾ ಅವ್ರ ಪಾಲಕರು ಪೋಷಕರಾಗಿರ್ಬೋದು, ಈ ರೀತಿ ವ್ಯಸನಗಳನ್ನ ಕಂಡಂತಹ ಅಥವಾ ಆಲ್ರೆಡಿ ಸಮಸ್ಯೆಗೆ ಒಳಗಾಗಿರ್ತಕ್ಕಂತಹ, ಅಥವಾ ಈಗ ಪ್ರಾರಂಭಿಕ ಹಂತದಲ್ಲಿ ಇರುವಂತವ್ರು ಏನ್ ಮಾಡ್ಬೇಕು? ಇದಕ್ಕೆ ಪರಿಹಾರ ಮಾರ್ಗಗಳು ಏನಾದ್ರೂ ಇದಾವ? ಖಂಡಿತ. ನೋಡಿ, ಈಗ ಹೇಳಿದ್ನಲ್ಲ, ಮೊಬೈಲ್ ಯೂಸನ್ನ ನೀವು ಅನಿಸ್ತಾ ಇದೆ ಮಗು ತುಂಬಾ ಮೊಬೈಲ್ ಯೂಸ್ ಮಾಡ್ತಾ ಇದೆ, ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಕಡಿಮೆ ಆಗ್ತಾ ಇದೆ, ಅದರಿಂದ ದುಷ್ಪರಿಣಾಮಗಳಾಗ್ತಾ ಇದೆ, ಓದ್ನಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು ಅಂದಾಗ ಅದು ಆಲ್ರೆಡಿ ಮೊಬೈಲ್ ಅಡಿಕ್ಷನ್ ಶುರುವಾಗಿದೆ ಅಂತ ನಾವು ಅನ್ಕೊಳ್ಬೇಕು. ಸಿಂಪಲ್ ಇದಕ್ಕೆ ಸಲಹೆಗಳೇನಪ್ಪಾ ಅಂತಂದ್ರೆ, ಒಂದು, ಮೊಬೈಲ್ ಯೂಸ್ ಮನೆಯಿಂದಾನೇ ಕಡಿಮೆ ಆಗ್ಬೇಕು. ಈಗ ಸಿಂಪಲ್, ಈಗ ಮೊಬೈಲ್ ಯೂಸ್ ಅನ್ನ ಕಡಿಮೆ ಮಾಡಬೇಕು ಅಂದ್ರೆ ಬೆಸ್ಟ್ ಅಂದ್ರೆ ಓವರ್ ಆಲ್ ಮನೆಯಲ್ಲಿ ಪಾಲಕರು ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಇವರಲ್ಲೇ ಮೊಬೈಲ್ ಯೂಸ್ ಕಡಿಮೆ ಆದಾಗ ಮಗು ತನ್ನಷ್ಟಕ್ಕೆ ತಾನೇ ಮೊಬೈಲ್ ಯೂಸ್ ಅನ್ನ ಕಡಿಮೆ ಮಾಡುತ್ತೆ. ಪ್ಲಸ್ ಕಾಮನ್ ಫ್ಯಾಮಿಲಿ ಟೈಮ್ ಏನಿರುತ್ತೋ, ಊಟ ಮಾಡೋ ಟೈಮ್ ಆಗಿರ್ಲಿ,
ಅಥವಾ ತಿಂಡಿ ಮಾಡೋ ಟೈಮ್ ಇರಲಿ, ಎಲ್ಲರೂ ಟಿ ವಿ ನೋಡಿಕೊಂಡು ಊಟ ಮಾಡೋದಕ್ಕಿಂತ ಎಲ್ಲರೂ ಮಾತಾಡ್ತಾ ಮಾತಾಡ್ತಾ ಒಂದು ಸ್ಟ್ರಿಕ್ಟ್ ಆಗಿರೋ ಒಂದು ರೂಲ್ ಮನೇಲಿ ಇರಬೇಕು. ದಟ್ ಊಟ ಮಾಡೋ ಟೈಮಲ್ಲಿ ಅಥವಾ ಫ್ಯಾಮಿಲಿ ಹೊರಗಡೆ ಹೋಗೋ ಟೈಮಲ್ಲಿ, ಒಂದು ಪೂಜೆ ಮಾಡೋ ಟೈಮಲ್ಲಿ ಅಥವಾ ಎಲ್ಲೋ ಒಂದು ಔಟಿಂಗ್ ಹೋಗೋ ಟೈಮಲ್ಲಿ ಮೊಬೈಲನ್ನ ನಾವು ಯಾರೂ ಬಳಸಲ್ಲ ಅನ್ನೋ ಒಂದು ರೂಲ್ನ ಸೆಟ್ ಮಾಡೋದು. ಪ್ಲಸ್ ಮೊಬೈಲನ್ನು ಯಾವಾಗಿದ್ರೂ ಒಳ್ಳೆ ಚಟುವಟಿಕೆಯಿಂದ ರಿಪ್ಲೇಸ್ ಆಗಬೇಕು. ಈಗ ನೀವು ಮೊಬೈಲನ್ನು ಇಸ್ಕೊಂಡು ಬಿಡ್ತೀರಿ, ಮೊಬೈಲ್ ಕೊಡಲ್ಲ ಅಂತ, ಆ ಮಗು ಸುಮ್ಮನೆ ಕೋಪದಲ್ಲಿ ಇರ್ತದೆ, ಅದಕ್ಕೆ ಯಾವುದೇ ಒಂದು ಒಳ್ಳೆ ಚಟುವಟಿಕೆಗಳನ್ನ ನೀವು ರಿಪ್ಲೇಸ್ಮೆಂಟೇ ಮಾಡಲ್ಲ. ರಿಪ್ಲೇಸ್ಮೆಂಟ್ ಆಗದೆ ಇದ್ದಾಗ ಏನಾಗುತ್ತೆ, ಮಗು ಮತ್ತೆ ಆ ಮನಸ್ಸಿನಲ್ಲಿ ಇರೋ ಮೊಬೈಲ್ ನಾನು ಯೂಸ್ ಮಾಡಲೇಬೇಕು ಅಂತ ಮನಸ್ಸಿನಲ್ಲಿ ಏನಿದೆಯೋ ಅದು ಹೋಗಲ್ಲ. ಸೊ ರಿಪ್ಲೇಸ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್. ಪ್ಲಸ್ ಅದ್ರ ಜೊತೆಗೆ ಇದನ್ನ ತುಂಬಾ ಗ್ರಾಜುವಲ್ ಆಗಿ ಕಡಿಮೆ ಮಾಡ್ತಾ ಹೋಗ್ಬೇಕು. ಸಡನ್ ಆಗಿ ಎಂದೂ ಮೊಬೈಲ್ನ ಅದು ಫುಲ್ ಅದರಲ್ಲೇ ಇದರ ಮಗ್ನ ಆಗಿದ್ದಾಗ ಅದನ್ನ ಮೊಬೈಲ್ನ ಜಕ್ಕೊಳ್ಳೋದಾಗ್ಲಿ, ಸಡನ್ ಆಗಿ ರಿಮೋಟ್ ಆಫ್ ಮಾಡೋದಾಗ್ಲಿ ಎಂದೂ ಮಾಡಬಾರ್ದು. ಯಾಕಂದ್ರೆ ಸಡನ್ ಆಗಿ ಅಗ್ರೆಸಿವ್ ರೆಸ್ಪಾನ್ಸ್ ಏನಾಗುತ್ತೆ, ಮಕ್ಕಳಿಗೆ ನಿಯಂತ್ರಣ ಸಹಜವಾಗಿ ವಯಸ್ಸಿನ ಪ್ರಕಾರ ಕಡಿಮೆ ಇದ್ದಾಗ ನೆಕ್ಸ್ಟ್ ಏನು ಸ್ಟೆಪ್ಸ್ ತಗೊಳ್ತಾವೋ ನಾವು ಎಂದೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಇವೆಲ್ಲ ಒಳ್ಳೆ ಫಿಸಿಕಲ್ ಆಕ್ಟಿವಿಟೀಸನ್ನು ಜಾಸ್ತಿ ಮಾಡಿ, ಮಕ್ಕಳು ನಿದ್ದೆ ಮೇಲೆ ಫೋಕಸ್ ಮಾಡಿ, ಇದೆಲ್ಲ ಮಾಡಿದಾಗ ಕ್ರಮೇಣವಾಗಿ ಮೊಬೈಲ್ ಬಳಕೆ ಕಡಿಮೆ ಆಗ್ತದೆ. ಅಥವಾ ಇದರಲ್ಲಿ ಸಮಸ್ಯೆಗಳು ಜಾಸ್ತಿ ಕಂಡು ಬಂದಾಗ ಆದಷ್ಟು ಬೇಗ ನಿಮ್ಮ ಇದರಲ್ಲಿ ಲೊಕ್ಯಾಲಿಟಿ ಹತ್ರದಲ್ಲಿರುವ ಮನೋವೈದ್ಯರನ್ನ ಅಥವಾ ಇದರಲ್ಲಿ ಸ್ಪೆಷಲೈಸ್ ಆಗಿರುವಂಥ ಮನೋವೈದ್ಯರನ್ನ ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನ್ನ ನೀವು ಆದಷ್ಟು ಬೇಗ ಕಾಣಬೇಕು. ಸೊ ಅಂದ್ರೆ ಮಕ್ಕಳ ವ್ಯಸನಕ್ಕೆ ಒಳಗಾಗಿದ್ದಾರೆ ಅಥವಾ ವ್ಯಸನಕ್ಕೆ ಇದ್ದಾರೆ ಅನ್ನುವಂಥದ್ದು ನಿಮಗೆ ಏನಾದ್ರು ಅನ್ಸಿದ್ರೆ ಅವರನ್ನ ದೈಹಿಕ ಚಟುವಟಿಕೆಗಳಲ್ಲಿ ಜಾಸ್ತಿ ಪಾಲ್ಗೊಳಿಸಿ. ಮೊದಲನೇದು ಅವ್ರಿಗೆ ರಿಪ್ಲೇಸ್ಮೆಂಟ್. ಸೊ ಅಂದ್ರೆ ಆಟವಾಡುವಂಥದ್ದಾಗಿರ್ಬೋದು, ಇಂಡೋರ್ ಆಕ್ಟಿವಿಟೀಸ್ ಆಗಿರ್ಬೋದು, ಔಟ್ಡೋರ್ ಆಕ್ಟಿವಿಟೀಸ್ ಆಗಿರ್ಬೋದು, ಮತ್ತೆ ಕುಟುಂಬದ ಸದಸ್ಯರು ಅವ್ರ ಜೊತೆಗೆ ಮಾತಾಡೋದು, ಮತ್ತೆ ಕತೆಗಳನ್ನ ಹೇಳುವಂಥದ್ದು, ಅವರ ಜೀವನದ ಸಿಹಿ ನೆನಪುಗಳನ್ನ ಮಕ್ಕಳ ಜೊತೆಗೆ ಹಂಚ್ಕೊಳ್ತಕ್ಕಂಥದ್ದು, ಈ ತರ ಆಕ್ಟಿವಿಟೀಸ್ ಅಲ್ಲಿ ನಿಮ್ ಮಕ್ಕಳನ್ನ ಭಾಗವಹಿಸ್ರಿ. ಅಂದ್ರೆ ರಿಪ್ಲೇಸ್ಮೆಂಟ್. ಇವಾಗ ಏನಂದ್ರೆ, ಈಗ ನಿನ್ ಮೊಬೈಲ್ ನೋಡ್ತಾ ಇದೆಯಲ್ವಾ, ಈ ಮೊಬೈಲ್ ನಿನ್ ಕೊಟ್ರೆ ನಾನು ನಿನ್ಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಹೇಳ್ತೀನಿ. ಸೊ ಅಥವಾ ಬಾ ನಾನು ವಾಕಿಂಗ್ ಹೋಗಿ ಬರೋಣ, ಅಲ್ಲಿ ಏನೋ ಇದೆ ನಿನ್ ತೋರಿಸ್ತೀನಿ. ಸೊ ಪ್ರಾಕ್ಟಿಕಲ್ ಆಗಿ ಈ ತರ ಕುಟುಂಬದ ಸದಸ್ಯರಾಗಿರ್ಬೋದು, ಪಾಲಕರಾಗಿರ್ಬೋದು, ಪೋಷಕರಾಗಿರ್ಬೋದು ರಿಪ್ಲೇಸ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ನೀವು ನಿಧಾನವಾಗಿ ಮಕ್ಕಳ ಒಂದು ಮೊಬೈಲ್ ವ್ಯಸನದ ಕಡೆ ಹೋಗೋದನ್ನ ನಿಧಾನವಾಗಿ ತಪ್ಪಿಸ್ಬೋದು ಅಂತ ಹೇಳಿದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ ನಾವು. ಇಂದಿನ ಮಕ್ಕಳೇ ಇವತ್ತು ಹುಟ್ಟೋವಾಗ್ಲೇನೆ ನಾವು ಸರ್ ಹೇಳಿದ್ರು 2 ವರ್ಷ ಇದ್ದಾಗ್ಲೇನೆ ಇವಾಗ ಮೊಬೈಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ 5 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ ವ್ಯಸನಕ್ಕೆ ಒಳಗಾಗ್ಬಿಟ್ಟಿರ್ತಾರೆ. 10 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಇನ್ನೊಂದು ಯಾವ್ದಾದ್ರು ಮಾನಸಿಕ ಕಾಯಿಲೆ ಒಳಗಾಗ್ಬಿಟ್ಟಿರ್ತಾರೆ ಅಂತ. ಸೊ ಹಂಗಾದಾಗ ನಾವು ಒಂದು ಸಮೃದ್ಧ ಸಮಾಜವನ್ನ ಕಟ್ಲಿಕ್ಕೆ ಹೇಗ್ ಸಾಧ್ಯ? ಈ ತರದ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ನಮ್ಮ ಜೀವನವನ್ನ ಪೂರಕವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ, ಅಭಿವೃದ್ಧಿ ಪಥದತ್ತ ಸಾಗ್ಲಿಕ್ಕೆ ಬಳಸಬೇಕೇ ವಿನಃ ಅದನ್ನ ವ್ಯಸನವಾಗಿ ಪರಿಣಮಿಸ್ಕೊಂಡು ಅದು ನಮ್ಮ ಅನಾರೋಗ್ಯಕರ ಸಮಾಜವನ್ನ ಸೃಷ್ಟಿಸ್ಲಿಕ್ಕಾಗಿ ಇರಬಾರ್ದು. ಸೊ ವ್ಯಸನ ಅಂತಕ್ಕಂಥದ್ದು ಆಗಬಾರ್ದು ಅಂತ ಹೇಳಿದ್ರೆ, ಇಷ್ಟೊತ್ತು ನಾವು ವೈದ್ಯರ ಜೊತೆ ಮಾತಾಡಿದ ಹಾಗೆ ಅವ್ರು ಯಾವೆಲ್ಲ ಕ್ರಮಗಳನ್ನ ಪಾಲಕರಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಅಥವಾ ಮೊಬೈಲ್ಗೆ ಅಡಿಕ್ಷನ್ ಆಗ್ತಾ ಇದ್ದೀನಿ ಅನ್ನುವಂಥ ತರುಣರಿಗಾಗಿರ್ಬೋದು ಕೊಟ್ಟಿರುವಂತ ಎಲ್ಲ ಸಲಹೆಗಳನ್ನ ತಾವು ಪಾಲಿಸ್ಬಹುದು. ಜೊತೆಗೆ ಪರಿಹಾರ ಕ್ರಮದಲ್ಲಿ ಏನ್ ಹೇಳಿದ್ದಾರೆ, ಸೊ ಈ ರೀತಿ ಏನಾದ್ರೂ ನಿಮಗೆ ವ್ಯಸನ ಆಗ್ತಾ ಇದೆ ಅನ್ನುವಂಥದ್ದು ಕಂಡು ಬಂದಿದೆ ಅನ್ನುವಂಥದ್ದು ನಿಮ್ಗೆ ಅನಿಸ್ತಾ ಇದೆ ಅಂತಂದ್ರೆ ಶೀಘ್ರವೇ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂತಹ ಮನೋವೈದ್ಯರನ್ನ ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಅವರನ್ನ ಸಂಪರ್ಕಿಸಿ ಪರಿಹಾರ ಮಾರ್ಗಗಳನ್ನ ಕಂಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸರ್, ಇಷ್ಟೊತ್ತರೆಗೂ ತಾವು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಇಷ್ಟೊಂದು ಒಳ್ಳೆಯ ಮಾಹಿತಿಗಳನ್ನ ತಾವು ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಿಮಗೂ ತುಂಬಾ ಧನ್ಯವಾದಗಳು. ಇನಿಷಿಯೇಟಿವ್ ಇದು ತುಂಬಾ ಧನ್ಯವಾದಗಳು. ನ್ಯೂಸ್ 88 ಕರ್ನಾಟಕ ಟಿವಿ ಏನಿದೆಯಲ್ಲ, ಇದೇ ತರ ಕೆಲವೊಂದು ಈಗ ನಾವು ಒಂದ್ಸತಿ ಇದ್ರ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಿದಾಗ ಎಷ್ಟೋ ಜನ ಈ ಸಮಸ್ಯೆಯಲ್ಲಿ ಒಳಗಾಗಿರ್ಬೋದು, ಹೆಲ್ಪನ್ನು ಕಾಣ್ಕೋಬಹುದು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಮೊಬೈಲ್ ವ್ಯಸನದ ಕುರಿತಾಗಿ ತಮ್ಮಲ್ಲಿ ಏನಾದರೂ ಕೂಡ ಸಮಸ್ಯೆಗಳಿದ್ರೆ ಅಥವಾ ಈ ಕುರಿತಾಗಿ ತಾವೇನಾದರೂ ಕೇಳಬಹುದಾದಂತಹ ಮಾಹಿತಿಗಳಿದ್ರೆ ನಾವು ಈ ಕೆಳಗೆ ನಂಬರನ್ನ ಹಾಕಿರ್ತೀವಿ. ದಯವಿಟ್ಟು ಅದಕ್ಕೆ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಪಡೆದುಕೊಳ್ಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹತ್ವಪೂರ್ಣದ ವಿಷಯದ ಬಗ್ಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ನಾನು ಶ್ರುತಿ ಗಣೇಶ್. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ,
ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.